ನಮಸ್ಕಾರ. ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಗೋಲ್ಡನ್ ಲೈಫ್ ಸಿರೀಸ್ನಲ್ಲಿ ಕೆಲವು ಕಾಲೇಜುಗಳು, ಕೆಲವು ವಿದ್ಯಾಸಂಸ್ಥೆಗಳು ದಿ ಬೆಸ್ಟ್ ಅನಿಸಿಕೊಂಡಿದೆ. ಅದರಲ್ಲಿ ಫಸ್ಟ್ ಶ್ರೇಣಿಯಲ್ಲಿ ನಿಲ್ಲೋದೆ ಈ ರೇವಾ ಯೂನಿವರ್ಸಿಟಿ. ರೇವಾ ಯೂನಿವರ್ಸಿಟಿಯಲ್ಲಿರುವಂತಹ ಕೋರ್ಸಸ್ ಆಗಿರಬಹುದು, ವಿನೂತನ ಬೇರೆ ಪ್ರೋಗ್ರಾಮ್ಗಳಾಗಿರಬಹುದು, ಅಥವಾ ಇವರು ಅಳವಡಿಸ್ಕೊಂಡು ಬಂದಿರುವಂತಹ ಸಂಸ್ಕಾರ ಆಗಿರಬಹುದು, ಸಮಾಜದ ಬಗ್ಗೆ ಇರುವಂತಹ ಕಾಳಜಿ ಆಗಿರಬಹುದು, ಹೊಸತನದ ಪ್ರಯತ್ನ ಆಗಿರಬಹುದು, ಇದು ಸದಾ ಒಂದಿಲ್ಲೊಂದು ವಿಷಯವಾಗಿ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಸೊ ಈ ರೇವಾ ಯೂನಿವರ್ಸಿಟಿಯಲ್ಲಿ ಈ ಸಲ ಏನೆಲ್ಲ ವಿಶೇಷತೆಗಳಿದೆ ಅಂತ ಹೇಳಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀನಿ. ನನ್ನ ಪರ್ಸನಲ್ ರಿಕ್ವೆಸ್ಟ್ ಡಾಕ್ಟರ್ ಪಿ ಶ್ಯಾಮರಾಜು ಅವರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ. ನನ್ನ ಹೆಂಡತಿ ತೀರ್ಕೊಂಡ್ಳು 2003. ಅವಳ ಕನಸಿತ್ತು, ಹಂಗೆ ಸ್ಟಾರ್ಟ್ ಆಗಿದ್ದು ರೇವಾ. ಮೇಕ್ರಿ ಸರ್ಕಲ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಅದಕ್ಕೆ ಹೊಸ ಟಚ್, ವಿನೂತನ ಟಚ್ ಕೊಟ್ಟಿದ್ದೀರಾ ಅಂತ ಗೊತ್ತಾಯಿತು. ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದಿ ಟಾಪ್ ಬಿಲ್ಡರ್ಸ್ ಕೂಡ. ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿದ್ರಿ ಸರ್, ದೊಡ್ಡ ಎಂಪೈರ್ ಕಟ್ಟಿದ್ರಿ. ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಯಾವಾಗಲೂ ಅದಕ್ಕೆ ದಾರಿ ತೋರಿಸ್ತಾ ಹೋಗ್ತಾರೆ ದೇವರು. ಇಲ್ಲಿ ಜಾಬ್ ಪ್ರೊವೈಡರ್ಸ್ ಆಗಬೇಕು ಮಕ್ಕಳು ಅಂತ ಅಂದು ನಮ್ಮ ಸ್ಟೂಡೆಂಟ್ಸು ಗ್ರ್ಯಾಜುಯೇಟ್ ಆದ ನಂತರ ಅವರು ಇನೋವೇಟರ್ ಆಗಬೇಕು, ಕ್ರಿಯೇಟಿವ್ ಥಿಂಕರ್ ಆಗಬೇಕು, ಪ್ರಾಬ್ಲಮ್ ಸಾಲ್ವರ್ ಆಗಬೇಕು. ಇದು ಸೊಸೈಟಿಗೆ ತುಂಬ ಮುಖ್ಯ. ಈಗ ಒಂದು ಸಂಸ್ಥೆ ಅಂತ ಬಂದಾಗ, ಒಂದು ಮನೆ ಅಂತ ಬಂದಾಗ, ಅಥವಾ ಒಂದು ಅಂಗಡಿ ಅಂತ ಬಂದಾಗ, ಒಂದು ಫ್ಯಾಕ್ಟ್ರಿ ಅಂತ ಬಂದಾಗ, ಒಂದು ದೇಶ ಅಂತ ಬಂದಾಗ, ಅದನ್ನ ಮುನ್ನಡೆಸುವಂತ ಹೊಣೆ ಹೊತ್ತಂತಹ ವ್ಯಕ್ತಿ ಇದಾರಲ್ಲ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದ್ರೆ ಎಲ್ಲವೂ ಅವರ ಮೇಲೆ ಅವಲಂಬಿತವಾಗಿರುತ್ತೆ. ಎಲ್ಲರೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರು ಹೇಗಿರ್ತಾರೋ ಅದೇ ರೀತಿಯಾಗಿ ಸಂಸ್ಥೆ ನಡೀತಾ ಇರುತ್ತೆ, ಅದೇ ರೀತಿಯಾಗಿ ಮನೆ ನಡೀತಾ ಇರುತ್ತೆ. ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನ, ಅವರು ಹಾಕಿಕೊಟ್ಟಂತಹ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿದಾಗ ಮಾತ್ರ ಅವರು ಕಂಡಂತಹ ಕನಸು ನೆರವೇರುತ್ತೆ. ಅಂತಹ ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡುವಂತಹ ಸಮಯ. ರೇವಾ ಯೂನಿವರ್ಸಿಟಿಯ ಸಂಸ್ಥಾಪಕರು, ವಿಷನರಿ ಶಿಕ್ಷಣ ತಜ್ಞ ಡಾಕ್ಟರ್ ಪಿ ಶ್ಯಾಮರಾಜು ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಸರ್, ಆಫ್ಟರ್ ಲಾಂಗ್ ಟೈಮ್. ರೈಟ್, ರೇವಾ ಯೂನಿವರ್ಸಿಟಿಗೆ ಬಂದಾಗ ನಾನು ಪ್ರತಿ ಸಲ 7 ವರ್ಷದಿಂದ ನಾನು ರೇವಾ ಯೂನಿವರ್ಸಿಟಿ ಬಗ್ಗೆ ಬೇರೆ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀನಿ, ಬೇರೆ ಲೈವ್ಗಳನ್ನು ಮಾಡಿದ್ದೀನಿ. ಸೊ ರೇವಾ ಯೂನಿವರ್ಸಿಟಿಯಲ್ಲಿ ಏನು ಹೊಸದಾಗ್ತಿದೆ, ಸ್ಟೂಡೆಂಟ್ಸ್ಗಳ ಪ್ರೋಗ್ರೆಸ್ ಹೇಗಿದೆ, ಅಚೀವ್ಮೆಂಟ್ಸ್ ಹೇಗಿದೆ, ಏನೆಲ್ಲ ಹೊಸ ಕೋರ್ಸಸ್ಗಳನ್ನು ತಂದಿದ್ದೀರಾ, ಸಮಾಜಕ್ಕೆ ಕೊಡುಗೆ ಏನು ಕೊಡ್ತಾ ಇದ್ದೀರಾ, ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಕೊಡುಗೆ ಏನಿತ್ತು, ಇದೆಲ್ಲದ್ರ ಬಗ್ಗೆ ಎಪಿಸೋಡ್ ಮಾಡಿದ್ದೀನಿ. ಬಟ್ ನನ್ನ ಪರ್ಸ್ನಲ್ ರಿಕ್ವೆಸ್ಟು ಡಾಕ್ಟರ್ ಪಿ ಶ್ಯಾಮರಾಜು ಅವರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ. ಯಾಕಂದರೆ ನನಗೆ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡಿರೋರ ಪ್ರಕಾರ, ನಾನು ಇಲ್ಲಿಗೆ ಬಂದ ನಂತರ ಹಿಂದೆ ರಿಯಲ್ ಎಸ್ಟೇಟ್ ಆಗಿರಬಹುದು, ಉದ್ಯಮ ಆಗಿರ್ಬೋದು, ಸೊ ಈಗ ಶಿಕ್ಷಣ ಆಗಿರಬಹುದು, ಅದಕ್ಕಿಂತ ಹೆಚ್ಚು ವೀಕ್ಷಕರಿಗೆ ಹೇಳಬೇಕು ಅಂತಂದರೆ, ಧಾರ್ಮಿಕ ಕ್ಷೇತ್ರದಲ್ಲೂ ನೀವು ತೊಡಗಿಸ್ಕೊಂಡಿದ್ದೀರಾ, ಎಲ್ಲೂ ಕಾಣಿಸ್ಕೊಂಡಿಲ್ಲ. ಇನ್ನು ಮೇನ್ ಜಂಕ್ಷನ್ ಬೆಂಗಳೂರಿನಲ್ಲೂ ಮೇಕ್ರಿ ಸರ್ಕಲ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಅದಕ್ಕೆ ಹೊಸ ಟಚ್, ವಿನೂತನ ಟಚ್ ಕೊಟ್ಟಿದ್ದೀರಾ ಅಂತ ಗೊತ್ತಾಯಿತು. ಸೊ TTD ಬೆಂಗಳೂರಲ್ಲಿ ಮೊದಲ ಬಾರಿಗೆ ಸ್ಥಾಪನೆ ಆದಾಗ ಅದರ ಮುಂದಾಳತ್ವವನ್ನು ವಹಿಸಿದ್ರಿ ಅಂತ ಗೊತ್ತಾಯಿತು. ಏನೇನು ಮಾಡಿದ್ದೀರಾ ಶ್ಯಾಮರಾಜು ಸರ್? ನಾನು ಹೇಳಬೇಕಾದ್ರೆ, ನಾನು ಬಡ ಕುಟುಂಬ ಅಂತ ಹೇಳಲ್ಲ, ನಾವು ಲೋಯರ್ ಮಿಡಲ್ ಕ್ಲಾಸಿಂದ ಮತ್ತು ವ್ಯವಸಾಯ ಮಾಡೋ ಫ್ಯಾಮಿಲಿಯಿಂದ, ಒಂದು ಹಳ್ಳಿಯಿಂದ ಬಂದಿರೋದ್ರಿಂದ ನನಗೆ ಈ ಕಷ್ಟ ಅನ್ನೋದು ಏನಂತ ಗೊತ್ತಿತ್ತು. ಮತ್ತು ಹ್ಯೂಮನ್ ವ್ಯಾಲ್ಯೂಸ್ ಯಾವ ರೀತಿ ನಾವು ಅದ್ರ ಬಗ್ಗೆ ಗೊತ್ತಿತ್ತು. ಮತ್ತು ಈಗ ಓದೋ ವಿಚಾರಕ್ಕೆ ಬಂದಾಗ, ಈಗ ನನಗೆ ಬೆಳಗ್ಗೆ 9-9:30ವರೆಗೂ ವ್ಯವಸಾಯ ಮಾಡಿ, ನಾನು ಬೇಗ ಒಂದು 2 ನಿಮಿಷದಲ್ಲಿ ಸ್ನಾನ ಮತ್ತು 5 ನಿಮಿಷದಲ್ಲಿ ಅದು ಏನು ಸಿಗುತ್ತೆ ಅದನ್ನು ತಿಂದು ಓಡೋಗ್ತಿದ್ದೆ ಸ್ಕೂಲ್ಗೆ. ಪುನಃ ಸಾಯಂಕಾಲ ನಾವು 4:15 ಬಂದು ಪುನಃ ಜಮೀನಲ್ಲಿ ಕೆಲಸ ಮಾಡಲೇಬೇಕು. ಆ ರೀತಿ ಹಳ್ಳಿಯಲ್ಲಿ. ಆಮೇಲೆ ನಾನು ಓದಿದ್ದು TTD ಕಾಲೇಜಲ್ಲಿ, ತಿರುಪತಿಯಲ್ಲಿ. ಅಲ್ಲಿಂದ ನಮಗೆ 2 hours ಜರ್ನಿ ನಮ್ಮ ಹಳ್ಳಿಯಿಂದ ಅಲ್ಲಿಗೆ. ಅಲ್ಲಿ ನಾನು ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡಬೇಕಾದ್ರೂ ಕೂಡ ನಾವು ಪಾರ್ಟ್ ಟೈಮ್ ಥರನೇ ಒಂಥರ, ಅಂದರೆ ವೀಕೆಂಡ್ ಆದರೆ ಹೋಗಿ ಪುನಃ ಜಮೀನಲ್ಲಿ ಕೆಲಸ ಮಾಡಬೇಕು, ನಮ್ಮ ತಂದೆಗೆ ಸಪೋರ್ಟ್ ಮಾಡಬೇಕು, ಇವೆಲ್ಲ ಈ ರೀತಿ ಎಲ್ಲ ಇತ್ತು.
ಆ ರೀತಿ ಬಂದಿರೋದ್ರಿಂದ ನಾನು ಬ್ಯಾಂಗ್ಳೂರಿಗೆ ಪುನಃ ಇಲ್ಲಿ ಒಂದು ದೇನಾ ಬ್ಯಾಂಕಲ್ಲಿ ಒಂದು ಕ್ಲರ್ಕಾಗಿ ಸೇರ್ಕೋಬೇಕು ಅಂತ ಬಂದೆ. ಬಟ್ ಅದು ಯಾಕೋ ನಾನು ಅದನ್ನು ತಗೊಂಡಿಲ್ಲ. ಮತ್ತು ನಾನು ಕಾಂಟ್ರಾಕ್ಟ್ ಇದಕ್ಕೆ ರಿಜಿಸ್ಟರ್ ಮಾಡಿ ಹಂಗೆ ಸ್ಟಾರ್ಟ್ ಮಾಡಿದೆ. ಹಂಗೆ ಮಾಡ್ತಾ ನಾನು ಈಗ ನಾನು ಫಸ್ಟು 4th ಕ್ಲಾಸ್ ಕಾಂಟ್ರಾಕ್ಟ್ರಾಗಿ, ಆಮೇಲೆ 2nd ಕ್ಲಾಸ್, 3rd ಕ್ಲಾಸ್, ಮತ್ತು 4th ಕ್ಲಾಸ್, 3rd ಕ್ಲಾಸ್, 2nd ಕ್ಲಾಸ್ ಆ್ಯಂಡ್ 1st ಕ್ಲಾಸ್ ಕಾಂಟ್ರಾಕ್ಟರ್ ಆದೆ ನಾನು. ಆ ಟೈಮಲ್ಲಿ ಮತ್ತೆ ನಾನು ಇದನ್ನು ನಮ್ಮದೇ ಎಷ್ಟು ಅಂತ ನಾವು ಅಂದರೆ ಕಾಂಟ್ರಾಕ್ಟ್ ಮಾಡೋದಕ್ಕಿಂತ ತಿರುಗಿ ಡೆವಲಪರ್ ಆಗೋಣ ಅನ್ನೋ ಉದ್ದೇಶದಿಂದ ನಮ್ಮದೇ ಮಾಡ್ಕೋಬೋದು ಅಂತ ಹಂಗೆ ನಾನು ಡೆವಲಪ್ಮೆಂಟ್ಗೆ ಹೋದೆ. ಮೇಕರಿ ಸರ್ಕಲ್ ಅನ್ನೋದು ನಾನು ಅದೇ ಅದು ಮತ್ತು ಈ ಸ್ಯಾಂಕಿ ಟ್ಯಾಂಕು ಇವೆಲ್ಲ ಮಾಡಿದಾಗ ಅದೇ ನಮ್ಮ ಲಾಸ್ಟ್ ಕಾಂಟ್ರಾಕ್ಟ್ ವರ್ಕ್ಸ್. ಆಮೇಲೆ ನಾನು ಕಾಂಟ್ರಾಕ್ಟ್ಸ್ ವರ್ಕ್ ಹೋಗಿಲ್ಲ. ನಮ್ಮದೇ ದಿವ್ಯಶ್ರೀ ಡೆವಲಪರ್ಸ್ ನಿಮಗೆ ಗೊತ್ತಿದೆ. ನಾವೀಗ ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದಿ ಟಾಪ್ ಬಿಲ್ಡರ್ಸ್ ಕೂಡ. ಹಾಗೆ ನಾವು ಮೈಗ್ರೇಟ್ ಆದ್ವಿ, ಅಂದರೆ ಡೆವಲಪ್ಮೆಂಟ್ ಕಡೆ ಹೋದ್ವಿ. ಮೇಕರಿ ಸರ್ಕಲ್ ಮಾಡಬೇಕಾದ್ರೆ ನಿಜ ನಾನು ಒಂದೇ ಹೇಳ್ತಿದ್ದೆ, ನಾವು ಒಂದು ದಿನ ಅಡ್ವಾನ್ಸಾಗಿ ಕೊಟ್ಟರು ಕೂಡ ಅಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೆ ಅಲ್ಲಿ ನಾವು ಟ್ರಾಫಿಕ್ನ ಹಂಗೆ ಬಿಟ್ಕೊಂಡು ಮಧ್ಯ ನಾವು ಸರ್ವಿಸ್ ರೋಡ್ಸ್ ಥರ ಟೆಂಪ್ರರಿ ಮಾಡಿಕೊಂಡು ಅದಕ್ಕೆ ಅಂದರೆ ನಾನು ಹೇಳ್ತಿರೋದು ಹೌಸ್ ಕೀಪಿಂಗ್ ಮೇಂಟೈನ್ ಮಾಡೋದು. ಆ ದಾರಿ ಏನು ನಾವು ಟೆಂಪ್ರರಿ ಮಾಡಿಕೊಟ್ಟಿದ್ವು ಅದನ್ನು ಪ್ರತಿ ದಿನ ಕೂಡ 2 ಕಡೆನೂ ಪೇಂಟೇನ್ ಮಾಡ್ತಾಯಿದ್ರು. ಅದರಿಂದಾಗಿ ಒಂದು ದಿನ ಕೂಡ ಯಾರಿಗೂ ಕೂಡ ನಾನು ಹೇಳ್ತಿದ್ದೆ, ಸ್ಕೂಟರ್ನಲ್ಲಿವರೆಗೂ ಹೋಗೋರು ಏನಾದರೂ ಬಿದ್ದರೆ ಅವರು ಕಾಲು ಕೈ ಮುರಿದ್ರೆ ಅದು ನಮಗೆ ತಟ್ಟುತ್ತೆ, ಹಂಗೆ ಬೇಡ, ಅದನ್ನು ಮೇಂಟೈನ್ ಮಾಡಿ ಅಂಥೇಳಿ ಹಂಗೆ ಮಾಡಿಕೊಂಡು ಅದನ್ನು ನಾವು 184 ದಿವಸದಲ್ಲಿ ಕಂಪ್ಲೀಟ್ ಮಾಡಿದ್ವಿ. ನಾವು ಅದನ್ನು 184 ದಿವಸದಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಅಂದರೆ ನಾನು ಅದರ ಡೀಟೇಲ್ಗೆ ಹೋದರೆ ತುಂಬ ಇದೆ. ನಾನು ಮಾಡಿದ್ದೇನೆಂದರೆ ಯಾವತ್ತೂ ಕೂಡ ನಾನು ಕಾಂಟ್ರಾಕ್ಟ್ರಾಗಿ ಕೂಡ ನಾನು ಇದರಲ್ಲಿ ಲಾಸ್ ಬರುತ್ತಾ ಅಥವಾ ಲಾಭ ಬರುತ್ತಾ ಅನ್ನೋದು ಯಾವತ್ತೂ ಕೂಡ ನೋಡಿಲ್ಲ. ನನ್ನ ಹೋಲ್ ಹಾರ್ಟೆಡಾಗಿ ಮಾಡಿದ್ದೀನಿ ಅದನ್ನು ಕೂಡ ನಾನು. ಆಮೇಲೆ ಹಂಗೆ ನಾವು ಸ್ವಿಚ್ ಓವರ್ ಆಗಿದ್ದೇನೆ ಡೆವಲಪ್ಮೆಂಟಿಗೆ ಕೂಡ. ಡೆವಲಪ್ಮೆಂಟಲ್ಲಿ ಕೂಡ ಅಲ್ಲಿ ಕೂಡ ನಾನು ಯಾವಾಗಲೂ ಹೇಳ್ತೇನೆ, ನೋ ಕಾಂಪ್ರಮೈಸ್. ಯಾವಾಗಲೂ ಹೇಳ್ತೇನೆ, ನಾವೀಗ ಕ್ಲೈಂಟ್ಸ್ಗೆ ನಾವು 10 ಪ್ರಾಮಿಸ್ ಮಾಡಿದರೆ ನಾವು 11 ಕೊಡಬೇಕು, 9 ಅಲ್ಲ ಅಂತ ಹೇಳ್ತೀನಿ ನಾನು. ಈಗ ಕೆಲವರು ಈಗ ನಾವು ರೆಸಿಡೆನ್ಷಿಯಲ್ ಸ್ಟಾರ್ಟ್ ಮಾಡಿದ್ದು ತುಂಬ ಲೇಟಾಗಿ, ಅಂದರೆ ಬರೀ ಕಮರ್ಷಿಯಲ್ ಮಾಡ್ತಿದ್ವಿ. ಆಮೇಲೆ ಇದರಲ್ಲಿ ಹೇಳಬೇಕಾದ್ರೆ ನಾವು ಟಾಪ್ ಮಲ್ಟಿನ್ಯಾಷನಲ್ ಕಂಪನೀಸ್, IT ಕಂಪನೀಸ್, ನಾನು ಹೇಳ್ತಿರೋದು ಒಂದು 20 ವರ್ಷ ಹಿಂದೆ ಹೇಳ್ತಾ ಇದ್ದೀನಿ. ಆವಾಗ ಟಾಪ್ 10 ಮಲ್ಟಿನ್ಯಾಷನಲ್ ಕಂಪನೀಸಲ್ಲಿ 6 ಕಂಪನಿಗಳು ನಮ್ಮ ಜೊತೆನೇ ಇದ್ದರು, ನಮ್ಮ ಕ್ಲೈಂಟ್ಸ್ ಆಗೇ ಇದ್ದರು. ಇವತ್ತು ನಾವು ಆ ರೀತಿ ಬೆಳೀತಾ ಬಂದಿದ್ವಿ. ಆಮೇಲೆ ಇಲ್ಲಿಂದ ನಾವು ಹೈದರಾಬಾದ್ಗೆ ಹೋದ್ವಿ. ಹೈದರಾಬಾದಲ್ಲಿ ಕೂಡ ನಾವು ನಮ್ಮ ಕ್ಲೈಂಟ್ ಜೊತೆ ಹೋದ್ವಿ. ಅದು ಆದಮೇಲೆ ಪುನಃ ನಾವು ಚೆನ್ನೈಗೆ ಹೋದ್ವಿ. ಈಗ ಈ ರೀತಿ ನಾವು ಡೆವಲಪ್ಮೆಂಟಲ್ಲೂ ಬೆಳೀತಾ ಬಂದ್ವಿ. ನೀವೀಗ ಆಧ್ಯಾತ್ಮಿಕ ವಿಚಾರಕ್ಕೆ ಬಂದಾಗ ನಾನು TTD ಕಾಲೇಜಲ್ಲೇ ಓದಿರೋದ್ರಿಂದ ನನಗೆ ಮೊದಲಿಂದ ಕೂಡ ಅದು ಇತ್ತು. ಸೊ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಹೇಳ್ತಿರೋದು 91-92 ಅಲ್ಲಿ ಇಲ್ಲಿ TTD ಅವರು ಒಂದು ಯೋಗ ಮಾಡಿದ್ರು. ನನಗೆ ಅಲ್ಲಿ ಅಡ್ವಾಂಟೇಜ್ ಆಗಿದ್ದು ಏನು ಅಂತಂದರೆ, ನನಗೆ ತಿರುಪತಿಯಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ಲೆಕ್ಚರರು, ನಾನು ಕಾಮರ್ಸ್ ಓದಿದ್ದು, ನನ್ನ ಲೆಕ್ಚರರು IAS ಪಾಸ್ ಆಗಿ ಅವರು ಜಾಯಿಂಟ್ ಎಕ್ಸಿಕ್ಯೂಟಿವ್ ಆಫೀಸರಾಗಿ TTDಗೆ ಬಂದಿದ್ದಾರೆ. ಅವರು ನನ್ನ ಶಿಷ್ಯ ಇಲ್ಲಿದ್ದಾರೆ ಅಂಥೇಳಿ ನನ್ನ ಐಡೆಂಟಿಫೈ ಮಾಡಿ ನನ್ನ ಇಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಅಂತ ಇತ್ತು ಮೊದಲು TTDದು ಇಲ್ಲಿ. ಅದರಲ್ಲಿ ನಾನೊಂದು ಮೆಂಬರಾಗಿ ಮಾಡಿದ್ರು, ಕಮಿಟಿ ಇತ್ತಲ್ಲಿ ಮೆಂಬರಾಗಿ ಮಾಡಿದ್ರು. ಆಮೇಲೆ ನಾನು ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ನಾನು ನನಗೊಂದು ಅದು ಒಂದು ಹೆಮ್ಮೆಯಿಂದ ಹೇಳ್ತೀನಿ. ನಾನು ಒಂದು ವೇಳೆ ಈ 142 ಕೋಟಿ ಜನಾಭಾದಲ್ಲಿ ಇಂಡಿಯಾದಲ್ಲಿ ನನಗೆ ವೆಂಕಟೇಶ್ವರ ಸ್ವಾಮಿ ಸಂಪರ್ಕ ಅನ್ನೋದು ಅಥವಾ ಇದ್ದಿದ್ದು ಯಾರಿಗೂ ಸಿಕ್ಕಿರಲ್ಲ. ಯಾಕಂದರೆ ಸ್ಟೂಡೆಂಟಾಗಿ ನಾನು ಹೇಳ್ತಿರೋದು 68ರಿಂದ 2012-13 ತನಕ ನಾನು ದೇವ್ರ ಯಾವುದೋ ಒಂದು ಥರ ನಾನು ಕನೆಕ್ಟ್ ಆಗೇ ಇದ್ದೆ ನಾನು. ಅಂದರೆ ಆ ರೀತಿ ಯಾರಿಗೂ ಇರಲ್ಲ ಅಂತ ನಾನು ಹೆಮ್ಮೆ ಪಡ್ತೀನಿ ಅದ್ರ ಬಗ್ಗೆ. ಆಮೇಲೆ ಇಲ್ಲಿ ಅದು ಇನ್ಫಾರ್ಮೇಷನ್ ಸೆಂಟ್ರಲ್ಲಿ ಒಂದು ಚಿಕ್ಕದಾಗಿ ಒಂದು POP ಫೋಟೋ ಇಟ್ಟು ಮಾಡ್ತಾಯಿದ್ದು ಪೂಜೆ. ನಾನು ಅದನ್ನು ಹೆಂಗಾದರೂ ಮಾಡಿ ಪರ್ಮನೆಂಟ್ ಟೆಂಪಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ
ನಾನು ಅದನ್ನು ಇದು ಈ 50 ವರ್ಷ ಕಂಪ್ಲೀಟ್ ಆಗಿತ್ತಲ್ಲಿ. ಅದನ್ನು ನಾವು ಒಡೆದ್ಬಿಟ್ಟು ಅದನ್ನು ಆ ರೀತಿ ಒಂದು ಕಡೆ ಇದು ಒಂದು ಅಂದರೆ ಮದುವೆಗಳು ಮಾಡ್ಕೊಳ್ಳೋಕ್ಕೆ ಅದೇ ಒಂದು ಪ್ಲೇಸು ಮತ್ತು ಚೌಲ್ಟ್ರಿ ಅಂತ ಹೇಳಿ ಮತ್ತು ದೇವಸ್ಥಾನ ಅಂತ ಮಾಡಿದ್ವಿ. ಹಾಗೆ ಮಾಡ್ತಾ ಬಂದೆ. ಸರಿ, ನಾನು ಇನ್ನೂ ಒಂದು ಹೇಳ್ತೇನೆ. ಈಗ ಇದು ವಿದ್ಯಾಸಂಸ್ಥೆಗೆ ಬಂದಾಗ ನಾನು ಹೆಂಗೆ ಬಂದಿದ್ದೀನಿ ನಾನು ಹಿಂದೆ ಹೇಳಿದ್ದೀನಿ, ಅದಕ್ಕೆ ಹೋಗಲ್ಲ ನಾನು. ಇದು ಸ್ಟಾರ್ಟ್ ಮಾಡಿದ ಮೇಲೆ ಈಗ ನಾನು ಏನೇ ಆಗಲಿ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ನಾನು ಇನ್ನೊಬ್ಬರು ಆವಾಗ ನಾನು ಈಗ ಸರಿಯಾಗಿ ಡ್ರೆಸ್ ಸರಿಯಾಗಿ ಹಾಕ್ಕೊಂಡಿದ್ರೆ ಯಾಕೆ ಸರಿಯಾಗಿ ಹಾಕಿಲ್ಲ ಅಂತ ಇನ್ನೊಬ್ಬನ ಕೇಳ್ಬೋದು. ಅಥವಾ ನಾವು ವೆಯ್ಟ್ ಬಗ್ಗೆನೋ ಅಥವಾ ಹೆಲ್ತ್ ಬಗ್ಗೆನೋ ಮಾತಾಡಬೇಕಾದ್ರೆ ನಾವು ಸರಿ ಇಟ್ಕೊಂಡ್ರೆ ಇನ್ನೊಬ್ಬರಿಗೆ ಅಂದರೆ ಕೇಳೋ ರೈಟ್ ಇರುತ್ತೆ ನಮಗೆ. ನಮ್ಮನ್ನು ನೋಡಿ ಇಲ್ಲಿ ನಮ್ಮ ಸಿಬ್ಬಂದಿ ಇರ್ಬೋದು, ಮಕ್ಕಳಿರ್ಬೋದು, ನಮ್ಮನ್ನು ನೋಡಿ ಕಲಿಬೇಕು, ನಾವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ನಂದು ಸ್ಟ್ರಾಂಗ್ ಫೀಲಿಂಗ್. ಅದನ್ನು ನಾನು ಅದೇ ಥರ ಮಾಡ್ತೇನೆ. ರೈಟ್ ಸರ್. ನನ್ನ ಪ್ರಶ್ನೆ ಏನು ಅಂತಂದರೆ, ಈಗ ಕಷ್ಟ ಬಂದಾಗ ಕುಗ್ಬಿಡ್ತಾರೆ, ಸುಖ ಬಂದಾಗ ಹಿರಿ ಹಿಗ್ಬಿಡ್ತಾರೆ. ಎಸ್ಪೆಷಲಿ ನನ್ನ ಜನ್ರೇಷನ್ ಆಗಿರ್ಬೋದು, ನಿಮ್ಮ ಜೂನಿಯರ್ ಜನ್ರೇಷನ್ ಆಗಿರ್ಬೋದು. ಮತ್ತು ಒಂದು ಸ್ವಲ್ಪ ಏನೋ ಸಾಧನೆ ಮಾಡಿದ್ರು, ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡಿದ್ರು ಅಂತಂದರೆ ಆ ಲೆವೆಲ್ಲೇ ಬೇರೆ ಇರುತ್ತೆ, ಆ ಫೀಲೇ ಬೇರೆ ಇರುತ್ತೆ. ಬಟ್ ನಿಮ್ಮಂಥವ್ರನ್ನ ನೋಡಿದಾಗ ನಿಜಕ್ಕೂ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ರಿ ಸರ್, ದೊಡ್ಡ ದೊಡ್ಡ ಎಂಪೈರ್ ಕಟ್ಟಿದ್ರಿ. ನಾವು ಸಿಂಪಲ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್? ಏನು ಹೇಳ್ತೀರಿ ಸ್ಟೂಡೆಂಟ್ಸ್ಗೆ, ಏನು ಹೇಳ್ತೀರಿ ಯೂತ್ಸಿಗೆ? ನಾನು ಇಲ್ಲಿ ನಿಮಗೆ ಇದಕ್ಕೆ ಎರಡು ರೀತಿಯಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೇನೆ ಶೋಭಾ. ಒಂದು, ನಾನು ಕಾಂಟ್ರಾಕ್ಟ್ರಾಗಿ ಹೇಳಿದೆ, ನಾನು ಡೆವಲಪರ್ ಆಗಿ ಕೂಡ ನಾನೇನೋ ಹೀಗೆ ಮಾಡಬೇಕು ಹಾಗೆ ಏನೋ ಮಾಡಬೇಕು ಅಂತ ನಾನು ಖಂಡಿತ ಹೋಗಿಲ್ಲ. ನಾನು ಯಾವಾಗಲೂ ಕೂಡ ಸಿನ್ಸಿಯರಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಯಾವಾಗಲೂ ಅದಕ್ಕೆ ದಾರಿ ತೋರಿಸ್ತಾ ಹೋಗ್ತಾರೆ ದೇವರು. ನಾನು ಹಂಗೆ ಬಂದವನು ಅಷ್ಟೇ. ಪ್ರತಿಯೊಂದು ಕೂಡ ನನಗೆ ಆ ರೀತಿ ಬಂದಿರೋದೇ. ಅಂದರೆ ನಾನಾಗಿ ಹುಡ್ಕೊಂಡಂತೂ ಹೋಗಿಲ್ಲ. ಈಗ ನಾವು ಇಲ್ಲಿ ನಾನು ಡೆವಲಪರ್ ಆಗಿದ್ದ ಕಾರಣ ಜಾಯಿಂಟ್ ವೆಂಚರ್ BBMP ಜೊತೆ ಮಾಡಿದೆ ನಾನು. ಅದು ಬಂದಿದ್ದು ಕೂಡ ಆಕ್ಸಿಡೆಂಟಲ್ ಆಗಿ. ಅಂದರೆ ಒಂದು ನಾನು ಅಲ್ಲಿ ಅದ್ರ ಬಗ್ಗೆ ಹಿಂದಕ್ಕೆ ಹೋದರೆ ತುಂಬ ಹೇಳಬೇಕಾಗತ್ತೆ. ಹಂಗೆ ಸ್ಟಾರ್ಟ್ ಮಾಡಿದ್ವು. ಅಂದರೆ BBMP ಪ್ರಾಪರ್ಟಿನ ಉಳ್ಸೋಕೆ ಹೋಗಿ ಅಲ್ಲಿ ಜಾಯಿಂಟ್ ವೆಂಚರ್ ಅಂತ ಆಗಿ ಸ್ಟಾರ್ಟ್ ಆಗಿರೋದು ಅದು ಆ ರೀತಿ. ಅದರಲ್ಲಿ ತುಂಬ ಕಷ್ಟಗಳು ಪಡ್ತೀವಿ. ಅದು ಯಾವಾಗಲೂ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇವತ್ತು ನಮ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದಟ್. ಅದೇ ಥರನೇ ಇಲ್ಲಿ ಕ್ಲೈಂಟ್ಸ್ ನಮಗೆ ಕನ್ವರ್ಜಿಸ್ ಅಂತ ಇದ್ದರು. ಈಗ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಎದುರುಗಡೆ ನಮ್ಮದು ದಿವ್ಯಶ್ರೀ ಟವರ್ಸ್ ಅಂತಿದೆ. ಆ ಬಿಲ್ಡಿಂಗಲ್ಲಿ ಕನ್ವರ್ಜಿಸ್ ಅವರು ಆಕ್ಯುಪೈ ಮಾಡಿದ್ರು. ಅವರು ಆಂಧ್ರ ಪ್ರದೇಶಕ್ಕೆ ನಮಗೆ ಅಲ್ಲಿ ಹೈದರಾಬಾದಲ್ಲಿ ಮಾಡಬೇಕು ಅಂತ ಅಂದಾಗ ಆವಾಗ ಚಂದ್ರಬಾಬು ನಾಯ್ಡು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರು ಇನ್ವೈಟ್ ಮಾಡಿದ್ರು ಇವ್ರನ್ನ. ಅವ್ರೇನು ಮಾಡಿದ್ರು, ಇಲ್ಲ ನಾವು ಬರಲ್ಲ, ನಾವು ಇಲ್ಲಿ ನಮ್ಮ ಅಂದರೆ ಪ್ರಾಪರ್ಟಿಯವರ ನಮ್ಮ ಡೆವಲಪರ್ಸ್ ದಿವ್ಯಶ್ರೀ ಡೆವಲಪರ್ಸ್ ಮುಖಾಂತರ ಆದರೆ ಬರ್ತೀವಿ ಅಲ್ಲಿಗೆ ಅಂತ ಅಂದರು. ನಾವು ಹಾಗೆ ಹೈದರಾಬಾದ್ಗೆ ಹೋದವರು. ಅಂದರೆ ಟ್ರೈಪಾರ್ಟೇಟ್ ಅಗ್ರಿಮೆಂಟು, ಆಂಧ್ರ ಪ್ರದೇಶ ಗವರ್ಮೆಂಟು ಮತ್ತು ಕನ್ವರ್ಜಿಸ್ ಕ್ಲೈಂಟು, ನಾವು ಡೆವಲಪರ್ಸ್ ದಿವ್ಯಶ್ರೀ 3 ಜನ ಸೇರಿ ಒಂದು ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡಿದವರು. ಇದು 2000ದಲ್ಲಿ ಆಗಿರೋ ವ್ಯವಹಾರ ಇದು. ಆಮೇಲೆ ಅಲ್ಲಿ ನಾವು ನಿಜ ಹೇಳಬೇಕಾದ್ರೆ ಅಲ್ಲಿ ಕೂಡ ನಾವು ಸ್ಟಾರ್ಟ್ ಮಾಡಿದಾಗ ಇದು ಹೈದರಾಬಾದಲ್ಲಿ ಒಂಥರ ಎಲ್ಲಿ ನೋಡಿದ್ರೆ ನಮ್ಮ ಬಿಲ್ಡಿಂಗ್ಸೇ ಇರೋದು. ಆ ರೀತಿ ಇದ್ದಿದ್ದು ಇವತ್ತು ನಮ್ಮ ಬಿಲ್ಡಿಂಗ್ಸೇ ಎಲ್ಲೆಲ್ಲೋ ಇದೆ ಬಿಡಿ, ಅದು ಬೇರೆ. ಅಂದರೆ ನಾನು ಹಾಗೆ ಹೋಗಿರೋದು. ಚೆನ್ನೈ ಕೂಡ ಅದೇ ಥರ ಹೋದೀವಿ ನಾವು. ಅದರಿಂದಾಗಿ ನಾವು ನಮ್ಮನ್ನು ದೇವರು ಆ ರೀತಿ ನಡೀತಾ ಇದೆ ಡೆವಲಪ್ಮೆಂಟ್ ಬಗ್ಗೆ ಬಂದರೆ. ಈ ಎಜುಕೇಷನ್ ಕೂಡ ನಾನು ಆಕ್ಸಿಡೆಂಟ್ ಎಲ್ಲ ಬಂದಿದ್ದೀನಿ ಅಂತ ಯಾವುದಕ್ಕೂ ಗೊತ್ತು. ನನ್ನ ಹೆಂಡತಿ ತೀರ್ಕೊಂಡ್ಳು 2003ರಲ್ಲಿ. ಅವಳ ಕನಸಿತ್ತು, ಹಂಗೆ ಸ್ಟಾರ್ಟ್ ಆಗಿದ್ದು ರೇವಾ. ಇದಕ್ಕೆ ಬಂದಾಗ ನಾನು ಒಂದೇ ಗುರಿ ನಂದು. ಈಗ ನಾನು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ನಾವು ಈ ಮಕ್ಕಳಿಗೆ ನಾವು ಏನು ಮೆಸೇಜ್ ಕೊಡ್ತೀವಿ ಅಂದರೆ ನನ್ನ ನಡತೆ ಬಗ್ಗೆ ಇರ್ಬೋದು, ಅಥವಾ ಕ್ಲಾಸ್ ರೂಮಲ್ಲಿ ಸಿಲೆಬಸ್ ಬಗ್ಗೆ ಇರ್ಬೋದು, ಅಥವಾ ಫೆಸಿಲಿಟೀಸ್ ಬಗ್ಗೆ ಇರ್ಬೋದು, ನಮ್ಮ ಸಿಬ್ಬಂದಿ ಯಾವ ರೀತಿ ನಡ್ಕೊಳ್ತಾರೆ, ಹೆಂಗೆ ಅವನ್ನ ಅಂದರೆ ನೋಡ್ಕೊಳ್ತಾರೆ, ಇದು ಎಲ್ಲದ್ರ ಬಗ್ಗೆ ಕೂಡ ನೋಡಿದಾಗ ನಾನು ಅದಕ್ಕೆ ಎಲ್ಲ ಸ್ಟೇಜಲ್ಲಿ ಕೂಡ ಅದು ಹಾಸ್ಟೆಲ್ ಬಗ್ಗೆ ಇರ್ಬೋದು ಮತ್ತು ಕ್ಲಾಸ್ ಬಗ್ಗೆ ಇರ್ಬೋದು ಅದೇ ಹೇಳ್ತೇನೆ. ಇಲ್ಲಿ ಅಡ್ಮಿಷನ್ ತಗೊಂಡಿರೋ ಮಕ್ಕಳನ್ನ ನೀವು ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮಾಡಬೇಕು. ಕಾರಣ ಏನಂದರೆ ಅವ್ರು ಕಟ್ಟೋ ಫೀಸಲ್ಲಿ ನೀವು ನಿಮ್ಮ ಫ್ಯಾಮಿಲಿಯನ್ನು ಸಾಕ್ತಾಯಿದ್ರಿ, ಮರಿಬೇಡಿ ಅಂತ. ನಾನು ಅದೇ ಉದ್ದೇಶದಿಂದ ಯಾವತ್ತು ಮಾತಾಡಿದ್ರು ಕೂಡ ನಾನು ಅದೇ ಮಾತಾಡ್ತೀನಿ. ಮತ್ತು ಈಗ
ನೀವು ನೀವು ಕೇಳಬೇಕಾದ್ರೆ ನೀವು ಹಿಂಗೆ ಯಾವಾಗಲೂ ಒಂದೇ ಥರ ಇದೇ ಸ್ಪಿರಿಟಲ್ಲಿ ಇರ್ತೀರ ಅಂತಂದರೆ ನಂದು ಒಂದೇ ಉದ್ದೇಶ, ನಾನು ನೋಡ್ಕೊಂಡು ಬಂದಿದ್ದೀನಿ ಅಂದರೆ ಪ್ರಪಂಚ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ. ಟೆಕ್ನಾಲಜಿನ ನಾನು ಹೇಳಬೇಕಾದ್ರೆ ಹೆಮ್ಮೆಯಿಂದ ಹೇಳ್ತೇನೆ, ನಾವೇ 2000ದಲ್ಲಿ ಅಂದರೆ ಟೆಕ್ನಾಲಜಿನ ಯೂಸ್ ಮಾಡಿ ಈ ಒಂದು ಕಾಂಟ್ರಾಕ್ಟರು ಬಿಲ್ಸ್ನ ಅಂದರೆ ಜನ್ರೇಟ್ ಮಾಡಿದ್ದು ನಾವೇ ಫಸ್ಟ್ ಇಂಡಿಯಾದಲ್ಲಿ. ಕಾಂಟ್ರಾಕ್ಟರ್ಸು ಬಹುಶಃ ನಾವೇ ಫಸ್ಟ್ ಕಾಂಟ್ರಾಕ್ಟರ್ಸ್ ಇಂಡಿಯಾದಲ್ಲಿ ಅಂದರೆ IT ಕಂಪ್ಯೂಟರ್ ಜನ್ರೇಟೆಡ್ ಬಿಲ್ಸ್ ಪ್ರೊಡ್ಯೂಸ್ ಮಾಡಿದವ್ರು ನಾವು. ಸೊ ಆವತ್ತಿಂದ ನಾವು ಇದನ್ನೇ ಅದರಿಂದ ನಾವು ಯಾವತ್ತೂ ಕೂಡ ಈ ಹೊಸತನಕ್ಕೆ ಅದನ್ನು ಕೊಡ್ತಾ ಮತ್ತು ಇನ್ನು ಮುಂದಕ್ಕೆ ಏನೇನೆಲ್ಲ ಇರ್ಬೋದು ಅನ್ನೋದನ್ನು ಮಾಡಿಕೊಂಡು ಅದಕ್ಕೆ ಬೇಕಾಗಿರೋದನ್ನು ಆ ಚಾಲೆಂಜಸ್ನ ಯಾವ ರೀತಿ ನೀವು ಫೇಸ್ ಮಾಡ್ತೀರ ಅನ್ನೋದನ್ನ ನಮ್ಮ ಟೀಮ್ಗೆ ಹೇಳ್ತಾ ಇರ್ತೀನಿ. ನಮ್ಮ ಮಕ್ಕಳಿಗೆ ನಾವು ಯಾವತ್ತೂ ಕೂಡ ಬೇಕಾಗಿರೋದನ್ನೆಲ್ಲ ನಾವು ಮುಂದಿನ ವಿಷನ್ ಇಟ್ಕೊಂಡು ಅವರು ಹೊರಗೆ ಹೋದ್ಮೇಲೆ ಏನೆಲ್ಲ ಚಾಲೆಂಜಸ್ ಇರುತ್ತನ್ನ ಅದನ್ನು ಅಡ್ರೆಸ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀನಿ ನಾನು. ತಾಳ್ಮೆ ತುಂಬ ಇಂಪಾರ್ಟೆಂಟ್, ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್. ಅದನ್ನು ಗುರಿ ಹಾಕಿಕೊಂಡಿವಿ ಅಂತಂದರೆ ಅದನ್ನು ಚೇಸ್ ಮಾಡಿ ಹೋಗಿ ಮುಟ್ಟೋದು, ಆ ತವಕ ಇದೆಯಲ್ಲ ಅದನ್ನು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಮ ಈ ಅನುಭವದಿಂದ ಡೆಫಿನೆಟ್ಲಿ ಯೂತ್ಸಿಗೆ, ಎಸ್ಪೆಷಲಿ ಸ್ಟೂಡೆಂಟ್ಸಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಜೊತೆ ಮಾತಾಡೋದು, ರೇವಾ ಬಗ್ಗೆ ತಿಳ್ಕೊಳ್ಳೋದು ಇನ್ನಷ್ಟು ಜಾಸ್ತಿ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಬಿರಾದರ್ ಸರ್ನಿಂದ ರೇವಾ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ. ರೇವಾ ಯೂನಿವರ್ಸಿಟಿಯ ರಿಸರ್ಚ್ ಸೆಂಟರಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ರೇವಾ ಯೂನಿವರ್ಸಿಟಿ ಅಂತಂದರೆ ಹೊಸತನ, ಯಾವಾಗಲೂ ರಿಸರ್ಚ್ ಮಾಡ್ತಿರ್ತಾರೆ, ಹೊಸತನ ಏನು ಕೊಡಬಹುದು ಸ್ಟೂಡೆಂಟ್ಸ್ಗೆ ಅನ್ನೋದ್ರ ಬಗ್ಗೆ ಆಲೋಚನೆಗಳಿರುತ್ತೆ. ಹಾಗಾದರೆ ಈ ರಿಸರ್ಚ್ ಸೆಂಟರನ್ನು ರೀಸೆಂಟ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇದರ ಉದ್ದೇಶ ಏನು, ವಿದ್ಯಾರ್ಥಿಗಳಿಗೆ ಆಗ್ತಿರುವಂತಹ ಲಾಭ ಏನು, ಅದರ ಜೊತೆಗೆ ರೇವಾ ಯೂನಿವರ್ಸಿಟಿಯ ಎಂಜಿನಿಯರಿಂಗ್ ಕೋರ್ಸಸ್ಗಳು ಅಂತಂದರೆ ಕೇವಲ ಕರ್ನಾಟಕ ಮಾತ್ರವಲ್ಲ, ಬೇರೆ ರಾಜ್ಯಕ್ಕೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ತುಂಬಾ ಫೇಮಸ್. ಬೇರೆ ಬೇರೆ ರಾಜ್ಯದಿಂದಲೂ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ ಈ ಪದವಿಯನ್ನು ಪಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಈ ಬಗ್ಗೆ ಮಾತನಾಡೋದಕ್ಕೆ ವೈಸ್ ಚಾನ್ಸಲರ್ ಆಫ್ ಎಂಜಿನಿಯರಿಂಗ್ ಆಗಿರುವಂತಹ ಡಾಕ್ಟರ್ ರಾಜಶೇಖರ್ ಬಿರಾದರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಥ್ಯಾಂಕ್ ಯು. ಫೈನ್. ರೈಟ್ ಸರ್, ಎಂಜಿನಿಯರಿಂಗ್ ವಿಭಾಗದಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಅದರಲ್ಲೂ ರಿಸರ್ಚ್ ಸೆಂಟರಲ್ಲಿ ನಾವಿದ್ದೀವಿ. ರಿಸರ್ಚ್ ಸೆಂಟರ್ ಬಗ್ಗೆ ಮಾಹಿತಿ ಪಡ್ಕೋಬೇಕು, ಬಟ್ ನಿಮ್ಮ ಎಂಜಿನಿಯರಿಂಗ್ ಕೋರ್ಸಸ್ಗಳು ಇಲ್ಲಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲೂ ಫೇಮಸ್. ತುಂಬ ಜನ ಬೇರೆ ದೇಶದ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ ಇಲ್ಲಿ ಪದವಿಯನ್ನು ಪಡ್ಕೊಳ್ಳೋದಕ್ಕೆ. ಅದರ ಜೊತೆಗೆ ಶ್ಯಾಮರಾಜು ಸರ್ ಯಾವಾಗಲೂ ಹೇಳೋದೇನು ಅಂತಂದರೆ, ಪದವಿ ಎಲ್ಲರೂ ಕೊಡ್ತಾರೆ, ಎಲ್ಲ ಕಾಲೇಜ್ಗಳು ಕೊಡ್ತವೆ, ಪಾಸ್ಔಟ್ ಆಗ್ತಾರೆ, ಸ್ಟೂಡೆಂಟ್ಸ್ ಹೋಗ್ತಾರೆ. ಆದರೆ ನಮ್ಮ ಮೋಟೋ ಇಲ್ಲಿ ಜಾಬ್ ಪ್ರೊವೈಡರ್ಸ್ ಆಗಬೇಕು ಮಕ್ಕಳು ಅಂತ ಅಂದು. ಸೊ ಏನು ಹೇಳ್ತೀರಿ ಈ ಬಗ್ಗೆ? ನಮ್ಮ ರೇವಾ ಯೂನಿವರ್ಸಿಟಿನಲ್ಲಿ ಜಾಬ್ ಸೀಕರ್ಗಿಂತ ಜಾಬ್ ಪ್ರೊವೈಡರ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಅದನ್ನು ತುಂಬಾ ಬೇರೆ ಲೆವೆಲಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ಏನಾಗ್ತದೆ ಅಂದರೆ, ನಾವು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸು ಗ್ರ್ಯಾಜುಯೇಟ್ ಆದ ನಂತರ ಅವರು ಇನೋವೇಟರ್ ಆಗಬೇಕು, ಕ್ರಿಯೇಟಿವ್ ಥಿಂಕರ್ ಆಗಬೇಕು, ಪ್ರಾಬ್ಲಮ್ ಸಾಲ್ವರ್ ಆಗಬೇಕು. ಇದು ಸೊಸೈಟಿಗೆ ತುಂಬ ಮುಖ್ಯ. ಈಗ ಈ ಡೈರೆಕ್ಷನಲ್ಲಿ ನಾವು ಯಾವ ಥರ ಇದನ್ನು ತೊಗೊಂಡು ಹೋಗ್ತೀವಿ ಅನ್ನೋದು ಅಂದ್ಕೊಂಡಾದರೆ, ಇನ್ನೊಂದು ಉದ್ದೇಶ ಇದಕ್ಕೆ ಏನು ಅಂದರೆ, ನಾವು ಇಂಜಿನಿಯರಿಂಗ್ ಅಂದರೆ ಇಟ್ ಇಸ್ ಬರೀ ಥಿಯರಿ ಕ್ಲಾಸ್ ರೂಮಲ್ಲಿ ಓದೋದಲ್ಲ, ಅವರು ಪ್ರಾಕ್ಟೀಸ್ ಮಾಡಬೇಕು, ಕಲಿಬೇಕು, ತಮ್ಮ ಸ್ವಂತ ಎಕ್ಸ್ಪೀರಿಯನ್ಸಿಂದ ಬೇರೆ ಬೇರೆ ಥರ ಇನೋವೇಷನ್ಸನ್ನು ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಈ ಡೈರೆಕ್ಷನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಕರಿಕ್ಯುಲಮಲ್ಲೇ ಕೆಲವೊಂದು ಅಂಥ ಪ್ರೋಗ್ರಾಮನ್ನು, ಕೋರ್ಸ್ಗಳನ್ನು ತೊಗೊಂಬಂದಿದ್ದೀವಿ. ಒಂದು ಇನೋವೇಷನ್ನು, ಒಂದು ಎಂಟ್ರಪ್ರೆನರ್ಶಿಪ್ಪು, ಇನ್ನೊಂದು ಡಿಸೈನ್ ಥಿಂಕಿಂಗು, ಇವನ್ನೆಲ್ಲ ನಾವು ಕಲಿಸ್ತಾ ಇರ್ತೀವಿ. ಇದು ಹೆಂಗೆ ಕಲಿಯೋದು ಅಂದರೆ, ಸ್ಟೂಡೆಂಟ್ಸನ್ನು ಸ್ವಂತ ಸೊಸೈಟಲ್ ಚಾಲೆಂಜಸ್ಸು, ಇಂಡಸ್ಟ್ರಿ ಪ್ರಾಬ್ಲಮ್ಸು ಅದನ್ನೇ ತಗೊಂಡ್ಬಿಟ್ಟು ನಮ್ಮ ಸಪೋರ್ಟಿಂದ, ಫ್ಯಾಕಲ್ಟಿ ಸಪೋರ್ಟಿಂದ ಅವರು ಸೊಲ್ಯೂಷನ್ನ ಕ್ರಿಯೇಟ್ ಮಾಡ್ತಾರೆ. ಈ ಸೊಲ್ಯೂಷನ್ನ ಟೆಸ್ಟ್ ಮಾಡ್ತಾರೆ, ಅದನ್ನು ಬಿಲ್ಡ್ ಮಾಡ್ತಾರೆ. ಸೊ ಇದನ್ನೆಲ್ಲ ಮಾಡಲಿಕ್ಕೆ ನಮ್ಮಲ್ಲಿ ತುಂಬಾ ಫೆಸಿಲಿಟೀಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ. ಲ್ಯಾಬ್ ಫೆಸಿಲಿಟೀಸು ತುಂಬ ಕ್ರಿಯೇಟ್ ಮಾಡಿದ್ದೀವಿ. ಸೊ ಈ ವಿಷಯದಲ್ಲಿ ನಿಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ನ್ಯಾಷನಲ್ ಲೆವೆಲಲ್ಲ, ಸ್ಟೇಟ್ ಲೆವೆಲಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಅಂತ ಬಂದಾಗ, ಅಥವಾ ಎಂಜಿನಿಯರಿಂಗ್ ಡಿಗ್ರಿ ತಗೊಳ್ತಾ ಇದ್ದಾರೆ ಅಂತ ಅಂದಾಗ, ಜಾಬ್ ಪ್ರೊವೈಡರ್ಸ್ ಓಕೆ, ಅದು ಸ್ಟೂಡೆಂಟ್ಸ್ಗಳಿಗಿರುವಂಥದ್ದು. ಪೇರೆಂಟ್ಸಿಗೆ ಏನಿರುತ್ತೆ, ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗುತ್ತಾ, ಈ ಯೂನಿವರ್ಸಿಟಿಯಲ್ಲಿ ನನ್ನ ಮಗ ಅಥವಾ ನನ್ನ ಮಗಳು ಕೋರ್ಸ್ ತೊಗೊಂಡ್ರೆ ಮುಂದೆ ಯಾವೆಲ್ಲ ಕಂಪ್ನಿಗಳ ಜೊತೆ ಇವರು ಟೈಅಪ್ ಮಾಡ್ಕೊಂಡಿದ್ದಾರೆ, ಯಾವೆಲ್ಲ ಕಂಪ್ನಿಗಳು ವಾಕಿನ್ಸ್ ಆಗ್ತವೆ ಅನ್ನೋದ್ರ ಬಗ್ಗೆ, ಪ್ಲೇಸ್ಮೆಂಟ್ಸ್ ಬಗ್ಗೆ ಏನು ಹೇಳ್ತೀರಿ? ಪ್ಲೇಸ್ಮೆಂಟ್ಸ್ ಬಗ್ಗೆ ಬಂದಾಗ ಮೇಜರ್ಲಿ ವಿ ಹ್ಯಾವ್ ಕೋರ್ ಸೆಕ್ಟರ್ ಪ್ಲೇಸ್ಮೆಂಟ್ಸ್ ಅಂತ ಇರ್ತದೆ. ಸರ್ವಿಸ್ ಬೇಸ್ಡು, ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಆ್ಯಂಡ್ ಕೋರ್ ಸೆಕ್ಟರ್ ಬೇಸ್ಡ್ ಕಂಪನೀಸ್.
ಸೊ ಈ 3 ಸೆಕ್ಟರ್ಸಲ್ಲಿ ನಾವು ಗುಡ್ ನಂಬರ್ ಆಫ್ ಬ್ಯಾಲೆನ್ಸ್ ವಿ ಆರ್ ಮೇಂಟೈನಿಂಗ್. ಅಂದ್ರೇನು, ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ IT ರಿಲೇಟೆಡ್ ಸ್ಟೂಡೆಂಟ್ಸು ದೇ ಎಂಟರ್ ಇಂಟು ಓನ್ಲಿ IT ಸೆಕ್ಟರ್ಸ್. ಬಟ್ ನಮ್ಮಲ್ಲಿ ಮೆಕ್ಯಾನಿಕಲ್ ತೊಗೊಂಡ್ರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇವೆಲ್ಲ ಸ್ಟೂಡೆಂಟ್ಸು ಇವರೆಲ್ಲ ಕೋರ್ ಸೆಕ್ಟರಲ್ಲಿ ಹೋಗ್ತಿದ್ದಾರೆ. ಯಾಕಂದರೆ ಇಲ್ಲಿ ಬರೀ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಸಿಕ್ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿಲ್ಲ, ಅದ್ರ ಜೊತೆ ನಮಗೆ AI ಆ್ಯಂಡ್ ಮಷಿನ್ ಲರ್ನಿಂಗ್, ಡೇಟಾ ಸೈನ್ಸ್ ಆಲ್ಸೋ ಇಸ್ ರಿಕ್ವೈರ್ಡ್. ಸೊ ಅದನ್ನು ಕೂಡ ನಾವು ಕರಿಕ್ಯುಲಮಲ್ಲಿ ಟೀಚ್ ಮಾಡ್ತೀವಿ. ಇವೆಲ್ಲ ಕೆಲವೊಂದು ಕೋರ್ಸಸ್ಸು ಇಂಡಸ್ಟ್ರಿ ಪೀಪಲ್ ಆರ್ ಟೀಚಿಂಗ್ ಇಟ್. ಇಂಡಸ್ಟ್ರಿ ಇನಿಷಿಯೇಟೆಡ್ ಕೋರ್ಸಸ್ ಅಂತ ಇದ್ದಾವೆ. ನಮಗೆ ಇಂಡಸ್ಟ್ರಿ ಅವರು ಬರ್ತಾರೆ, ನಮಗೆ ಅದನ್ನು ಟೀಚ್ ಮಾಡ್ತಾರೆ. ಅದಕ್ಕೆಲ್ಲ ಎಕ್ಸ್ಪೆರಿಮೆಂಟೇಷನ್ ಬೇಸಿಕಲಿ. ಸೊ ಈ ಡೈರೆಕ್ಷನಲ್ಲಿ ನಮ್ಮಲ್ಲಿ ಫೆಸಿಲಿಟಿ ಏನು ಮಾಡಿದ್ದೀವಿ ಅಂದರೆ, ನಮ್ಮಲ್ಲಿ ಯೂನಿವರ್ಸಿಟಿ ಇಂಡಸ್ಟ್ರಿ ಇಂಟ್ರಾಕ್ಷನ್ ಸೆಂಟರ್ ಅಂತ UIIC ಅಂತ ಇದೆ. ನಮ್ಮಲ್ಲಿ ರೇವಾ ನೆಸ್ಟ್ ಅಂತಿದೆ, ಇನ್ಕ್ಯುಬೇಷನ್ ಸೆಂಟರ್ ಇದೆ. ಈ ಇನ್ಕ್ಯುಬೇಷನ್ ಸೆಂಟರಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಗುಡ್ ನಂಬರ್ ಆಫ್ ಇನೋವೇಟಿವ್ ಐಡಿಯಾಸ್ ವಿ ಮೆಂಟರ್ ದ ಪೀಪಲ್ ಹೂ ಕಮ್ ಫಾರ್ ಏನೋ ನಾವು ಸ್ಟಾರ್ಟಪ್ ಮಾಡ್ತೀವಿ, ಒಂದು ಎಂಟರ್ಪ್ರೆನರ್ ಆಗ್ತೀವಿ ಅಂದವರಿಗೆ ಅವ್ರಿಗೆಲ್ಲರಿಗೆ ಟ್ರೈನಿಂಗ್ ಕೊಡ್ತೀವಿ. ಇಂಟರ್ನ್ಶಿಪ್ಪಿಗೆ 30,000 1 ಲಕ್ಷದವರೆಗೂ ತಗೊಳ್ತಾರೆ ಸ್ಟೂಡೆಂಟ್ಸ್ ಅಂತ ಹೇಳ್ತಿದ್ರಿ ಸರ್. ಹೌ ಕ್ಯಾನ್ ಇಟ್ ಪಾಸಿಬಲ್ ಅಂತ? ಇಲ್ಲಿ ಏನಾಗುತ್ತೆ ಅಂದರೆ, ನಮಗೆ 4th ಸೆಮಿಸ್ಟರ್ ಇಂಜಿನಿಯರಿಂಗ್ ತನಕ ಒಳ್ಳೆ ಫಂಡಮೆಂಟಲ್ಸ್ ಎಲ್ಲ ಕೊಡ್ತೀವಿ. ಅಂದರೆ ಫಸ್ಟ್ 2 ವರ್ಷದಲ್ಲಿ ಫಂಡಮೆಂಟಲ್ಲು ರಿಲೇಟೆಡ್ ಟು ದ ಟೆಕ್ನಾಲಜೀಸ್, ಅವ್ರದ್ದು ಯಾವ ಡೊಮೇನ್ ಇರ್ತದೆ. ಅವನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂದರೆ ಅಲ್ಲೇ ನಮಗೆ ಡಾಟಾ ಸ್ಟ್ರಕ್ಚರ್ಸು, ಅಲ್ಗಾರಿದಮ್ಸು ರಿಲೇಟೆಡ್ ಟು AI, ಮಷೀನ್ ಲರ್ನಿಂಗು ಎಲ್ಲ ಕೊಡ್ತೀವಿ. 6th ಸೆಮಿಸ್ಟ್ರಲ್ಲಿ 5th to 6th ಸೆಮಿಸ್ಟ್ರಲ್ಲಿ ಅವರಿಗೆ ಇಂಡಸ್ಟ್ರಿ ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವಿಂಗ್ ಕ್ಯಾಪಬಿಲಿಟಿ ಬರುವಂಗೆ ಅಂಥ ಕೋರ್ಸ್ಗಳನ್ನ ಡಿಸೈನ್ ಮಾಡಿದ್ದೀವಿ. ಅದು ಬೇಸಿಕಲಿ ಅದೆಲ್ಲ ಪ್ರಾಕ್ಟೀಸ್ ಬೇಸ್ಡು. ದೆನ್ ಸ್ಟೂಡೆಂಟ್ ಸೆಂಟ್ರಿಕ್ ಲರ್ನಿಂಗು, ಅವರು ಅದ್ರ ಮೇಲೆ ಎಲ್ಲ ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ಈ ಪ್ರೊಜೆಕ್ಟ್ ಮಾಡಬೇಕು ಅಂದರೆ ಏನಾಗುತ್ತೆ ಅಂದರೆ, ಇಟ್ ಇಸ್ ನಾಟ್ ಓನ್ಲಿ ಅವರ್ ಓನ್, ನಮ್ಮ ಫ್ಯಾಕಲ್ಟಿ ಕ್ರಿಯೇಟ್ ಮಾಡಿರೋದು ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಅಲ್ಲ ಅವೆಲ್ಲ ಇಂಡಸ್ಟ್ರಿಯಿಂದ ತೋತೀವಿ. ವೆರಿ ವ್ಯಾಲಿಡ್ ಇನ್ಫಾರ್ಮೇಷನ್ ಸರ್ ನೀವು ಇಷ್ಟೊತ್ತು ನನಗೆ ಕೊಟ್ಟಿದ್ದು. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್, ಸಮಯ ಕಮ್ಮಿ ಇರೋದ್ರಿಂದ ನನಗೆ ಕ್ವಿಕ್ಕಾಗಿ ಆನ್ಸರ್ ಬೇಕು. ವಿ ಆರ್ ಸ್ಟ್ಯಾಂಡಿಂಗ್ ನೌ ಇನ್ ರಿಸರ್ಚ್ ಸೆಂಟರ್. ರೀಸೆಂಟ್ಲಿ ಲಾಂಚ್ ಆಗಿರುವಂಥದ್ದು. ರೇವಾ ಏನಾದರೂ ಹೊಸದು ಮಾಡ್ತಾನೆ ಇರುತ್ತೆ. ಈಗ ರೇವಾ ರಿಸರ್ಚ್ ಏನಿದು, ಹೇಗೆ ಹೆಲ್ಪ್ ಆಗುತ್ತೆ, ಹೇಗೆ ಉಪಯೋಗಿಸ್ತೀರಾ? ರಿಸರ್ಚಿಗೆ ಬಂದಾಗ ನಮ್ಮ ಇನೋವೇಷನ್ ಜೊತೆಗೆ ಎಂಟರ್ಪ್ರೆನರ್ಶಿಪ್ಪು, ಸ್ಟಾರ್ಟಪ್ಪು ಅದ್ರ ಜೊತೆಗೆ ನಮಗೆ ಸ್ಟೂಡೆಂಟ್ಸ್ಗೆ ಒಳ್ಳೆ ಐಡಿಯಾ ಬಂದಾಗ ಒಂದು ಮಾಡೆಲ್ ಮಾಡಬೇಕು, ಅದನ್ನು ಅಲ್ಗಾರಿದಮ್ ಮಾಡಬೇಕು, ಡಿಸೈನ್ ಮಾಡಬೇಕು, ಒಂದು ಆರ್ಟಿಕಲ್ ಬರೀಬೇಕು. ಅದನ್ನೆಲ್ಲ ಟೆಸ್ಟ್ ಮಾಡಿರ್ತಾರೆ, ಡೇಟಾ ಸೆಟ್ ಇರ್ತದೆ, ಅದನ್ನು ಯಾವ ಥರ ಕೊಲೆಕ್ಟ್ ಮಾಡಬೇಕು, ಆರ್ಟಿಕಲ್ ಹೆಂಗೆ ಬರೆಯೋದು, ಅದನ್ನು ಪಬ್ಲಿಕೇಷನಿಗೆ ತೊಗೊಂಡು ಹೋಗ್ತಾರೆ. ಗುಡ್ ನಂಬರ್ ಆಫ್ ಅವರ್ ಸ್ಟೂಡೆಂಟ್ ಪಬ್ಲಿಕೇಶನ್ಸ್ ವಿ ಹ್ಯಾವ್. ಒಳ್ಳೆ ಇಂಡೆಕ್ಸ್ ಜರ್ನಲಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪಬ್ಲಿಕೇಷನ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅವ್ರದ್ದು ಏನು ಇನೋವೇಷನ್ ಫ್ಯಾಕ್ಟರ್ ಕಾಂಪೊನೆಂಟ್ ಏನು ಬರ್ತದಲ್ಲ, ನೋವೆಲ್ಟಿ, ಆ ನೋವೆಲ್ ಐಡಿಯಾನ ತಂದುಬಿಟ್ಟು ನಾವು ಪೇಟೆಂಟ್ ಮಾಡ್ತೀವಿ. ಸೊ ರೀಸೆಂಟ್ಲಿ ನಮ್ಮ ಇನೋವೇಷನ್ ಪೇಟೆಂಟ್ಸು ಟೋಟಲಿ ಫಾರ್ ದ ಪಾಸ್ಟ್ 3 years ವಿ ಹ್ಯಾವ್ ಮೋರ್ ದ್ಯಾನ್ 700 ಪೇಟೆಂಟ್ಸ್ ಪಬ್ಲಿಷ್ಡ್, ಔಟ್ ಆಫ್ ವಿಚ್ ಅರೌಂಡ್ 50 ಪೇಟೆಂಟ್ಸ್ ಆರ್ ಗ್ರಾಂಟೆಡ್. ಆ್ಯಂಡ್ ಇದರಲ್ಲಿ ಮೆಜಾರಿಟಿ ಆಫ್ ದಿ ಪೀಪಲ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಜೊತೆ ಫ್ಯಾಕಲ್ಟಿನೂ ಇದ್ದಾರೆ, ಕೋ-ಆಥರ್ಸ್. ಸೊ ದಿಸ್ ಈಸ್ ಹೌ ಯೀಲ್ಡಿಂಗ್ ಇನ್ ಎ ಡಿಫರೆಂಟ್ ವೇ ಆಫ್ ರಿಸರ್ಚ್ ಔಟ್ಕಮ್ಸ್. ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ UG ರಿಸರ್ಚ್, ಅಂಡರ್ ಗ್ರ್ಯಾಜುಯೇಟ್ ರಿಸರ್ಚ್ ಅಂತ. ಸೊ ಅದಕ್ಕೆ ತುಂಬಾ ಒತ್ತು ಕೊಡ್ತೀವಿ. ಇದೆಲ್ಲ ಅವರಿಗೆ ಕರಿಯರ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಫೈನಲಿ ದೇ ವಿಲ್ ಬಿ ಎ ಗುಡ್ ಸ್ಟಾಫ್ ಮೆಂಬರ್ ಇನ್ ದ ಕಂಪನಿ ವೆರೆವರ್ ದೇ ಜಾಯಿನ್, ದೇ ಆರ್ ಬೆನಿಫಿಷಿಯಲ್. ಅಟ್ ದ ಸೇಮ್ ಟೈಮ್ ಗುಡ್ ನಂಬರ್ ಆಫ್ ಪೀಪಲ್ ಎಮರ್ಜ್ ಆಸ್ ಎಂಟರ್ಪ್ರೆನರ್ಸ್. ವೆರಿ ಗುಡ್ ಇನಿಷಿಯೇಟಿವ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ವ್ಯಾಲಿಡ್ ಇನ್ಫಾರ್ಮೇಷನ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಮತ್ತು ಬೇರೆ ಸ್ಟೂಡೆಂಟ್ಸ್ಗಳಿಗೆ, ಪೇರೆಂಟ್ಸ್ಗಳಿಗೆ ಮಾಹಿತಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ. ಎಸ್ ವೀಕ್ಷಕರೇ, ರೇವಾ ಅಂದರೆ ಯುನೀಕ್, ರೇವಾ ಅಂದರೆ ರಿಸರ್ಚ್, ರೇವಾ ಅಂತಂದರೆ ಅಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ಈ ಒಂದು ಪ್ರೋಗ್ರಾಮ್ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತೀರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.